ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ತರ ಒಂದು ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ವಯಸ್ಸಿನ ಯಾವುದೇ ಅಂತರ ಇಲ್ಲದೆ ಇರೋ ಹಾಗೆ ನಾವು ಯಾವುದೇ ಸಮಯದಲ್ಲಾದ್ರೂ ಒಂದು ಉದ್ಯಮವನ್ನ ಆರಂಭ ಮಾಡ್ಬೇಕು ಅನ್ನೋದಕ್ಕೆ ಒಬ್ರು ಸಾಕ್ಷಿಯಾಗಿದ್ದಾರೆ. ಇವತ್ತು ಅವ್ರಿಗೆ ನಾನು ಪರಿಚಯ ಮಾಡಿಸ್ತೀನಿ. ಬನ್ನಿ, ಅವ್ರ ಹೇಗೆ ಈ ಉದ್ಯೋಗನ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಳೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ ನಿಮ್ಗೂ ನಮಸ್ಕಾರ. ನಮಸ್ಕಾರ. ಮತ್ತ ನನ್ನ ಹೆಸರು ರೇವತಿ. ಇವರು ರೇವತಿ ಹಾರ್ನಳ್ಳಿ ಅಂತ ಹೇಳಿ. ಇವ್ರನ್ನ ನಮ್ಗೆ ಇವರು ಗೀತಮ್ಮ ಲಾಸ್ಟ್ ಟೈಮ್ ನಾನು ಪಾಡ್ಕಾಸ್ಟ್ ಮಾಡಿದ್ದೆ. ಇವರು ಫುಡ್ ಪ್ರಾಡಕ್ಟ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಸೊ ಇವ್ರ ಮೂಲಕ ಈಗ ಅವ್ರ ಸ್ನೇಹಿತನ ಅವ್ರ ಪರಿಚಯ ಮಾಡಿಸ್ತಿದ್ದಾರೆ. ಅಮ್ಮ ನೀವೇನ್ ಮಾಡ್ತಾ ಇದ್ರಿ? ನಾನು ಮ್ಯಾರೇಜ್ ಇವೆಂಟ್ ಮಾಡ್ತೀನಿ. ಮ್ಯಾರೇಜ್ ಇವೆಂಟ್ಸ್ ಎಲ್ಲ ಇವೆಂಟ್ಸ್ ಎಲ್ಲ ಮ್ಯಾರೇಜು, ಮದ್ವೆ, ಆಮೇಲೆ ಬೇಬಿ ಶವರ್ ಎಲ್ಲ ಇವೆಂಟ್ ಮಾಡ್ತೀನಿ. ಎಲ್ಲ ಇವೆಂಟ್ಸ್ ಎಲ್ಲ ನೀವು ಇವೆಂಟ್ಸ್ ನೀವು ಎಷ್ಟು ವರ್ಷದಿಂದ ನಾನು ಇದು ಮಾಡಿ ಈಗ 4 ವರ್ಷ ಆಯ್ತು. 4 ವರ್ಷ 4 ವರ್ಷ ಕಂಪ್ಲೀಟ್ ಆಯ್ತು. ಮಾಡ್ತಾ ಇದ್ದೆ ಮನೆಗೆ ಅಷ್ಟೇ. ಮನೆಗೆ ನನ್ಗೆ ಎಷ್ಟು ರಿಲೇಷನ್ದಾಗ ಅಷ್ಟು ಮಾಡಿ ಕೊಡ್ತಿದ್ದೆ. ಬಟ್ ನನ್ ಮಗಳ ಹೇಳಿದ್ದು ಇಷ್ಟ ಆಗ್ತಿದ್ದಾಗ ನೀ ಅದನ್ನು ಮುಂದೆ ಕೊರ್ಸ್ಬಾರ್ದು. ಅದಕ್ಕೆ ನಾನು ಅದನ್ನ ಸ್ಟಾರ್ಟ್ ಮಾಡಿದೆ. ಯಾಕೆ ಇನ್ಸ್ಟಾನ್ಯಾಗ ಹಾಕೋದು, ಅದಕ್ಕೆ ಒಂದು ಹೆಸರಿಡೋದು ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಆಕಿ ನನ್ನ ಭಾವನ ಮಗಳು ಸುಧಾ ಹಾರ್ನಳ್ಳಿ ಅಂತ. ಆಕಿ ನನಗೆ ಎಲ್ಲದಕ್ಕೂ ಪ್ರೇರಣೆ ಮಾಡಿದ್ಲು. ಕಾಕು ನೀ ಮಾಡು, ಇದರಿಂದ ನಿಂಗೆ ಇರೋದ. ನಂಗೆ ಮೊದಲಿಂದನೂ ಹಾಬಿ. ನಂಗೆ ಬಹಳ ಇಷ್ಟ ಇದೆ ಇದು ಕೆಲಸ ಮಾಡೋದಂತ. ಮಗಳ ಸಪೋರ್ಟ್ ಇಂದ ಇದು ಬೆಂಗಳೂರಿನಿಂದ ಆಕೆಲ್ಲ ರಾ ಮಟೀರಿಯಲ್ ಅಕ್ಕಿದೆಲ್ಲ ಆಗಿರ್ತದ. ಸಪೋರ್ಟ್ ನಿಂದ ಯಜಮಾನ್ ಸಪೋರ್ಟ್ ಬಹಳ. ಫುಲ್ ಮಾಡೋದು ಇವೆಂಟ್ ನಾಗ ಯಾರು ಇಲ್ಲ, ನಾವ್ ಇಬ್ಬರೇ ಮಾಡ್ತೀವಿ. ಯಜಮಾನ್ರು ಮಾಡ್ತಾರೆ. ಯಜಮಾನ್ರು ನನ್ ಜೊತೆನೆ ಬರ್ತಾರ. ನಾವಿಬ್ಬರೇ ಹಾಲಿಗೆಲ್ಲ ಹೋಗಿ ಎಲ್ಲಾ ರೆಡಿ ಮಾಡಿ ಎಲ್ಲಾ ಅವ್ರಿಗೆ ಮಾಡ್ಕೊಟ್ಟು ಆ ದೇವ್ರ ಊಟದಿಂದ ಎಲ್ಲಾ ಮಾಡಿ ಬರ್ತೀವಿ. ಅಂದ್ರೆ ಇದು ನಿಮಗ್ ಮೊದ್ಲೇ ಆರ್ಡರ್ ಕೊಡ್ಬೇಕ್ರಿ? ಒಂದು 3 months ಮೊದ್ಲೇ ಆರ್ಡರ್ ನಾವ್ ಕೊಡ್ಬೇಕು. 3 months ಮೊದ್ಲೇ ಆರ್ಡರ್ ನಿಮಗ್ ಕೊಡ್ಬೇಕು. 3 to 4 months ಅಂತೂ ಮೊದ್ಲು. ಬೇರೆ ಊರವರೆಲ್ಲ 6 months ಮೊದ್ಲು ಆರ್ಡರ್ ಕೊಡ್ತಾರ. ಅಂದ್ರೆ ಬೇರೆ ಊರಿಗೆ ನಾವು ಬೇರೆ ಊರಿಗೆ ಹೋಗ್ತೇನೆ. ಅಂದ್ರೆ ನೀವ್ ಹೇಗ್ ಮಾಡ್ತೀರಾ? ಕೊರಿಯರ್ ಥ್ರೂ ಕಳಿಸ್ತೀರಾ? ಅವ್ರು ಬಂದ್ ತಗೊಂಡು? ಇಲ್ಲ, ಕೆಲವೊಂದು ನನ್ ಮಟೀರಿಯಲ್ ಹೋಗ್ತಾವ ಕೊರಿಯರ್ ಥ್ರೂ, ಇಲ್ಲ ಪರ್ಸನಲ್ ಬರ್ತಾರ. ಅವ್ರ ನಾ ಈಗ ಇವೆಂಟಿಗೆ ಹೋಗೋದಿದ್ರೆ ನಂದ ವೆಹಿಕಲ್ ತಗೊಂಡು ಮಟೀರಿಯಲ್ ತಗೊಂಡು ನಂದೆಲ್ಲ ಬ್ಯಾಕ್ ಡ್ರಾಪ್ ನಾ ಗೌರಿ ಎಲ್ಲ ತಗೊಂಡ ಹೋಗ್ತೇನೆ. ಅಲ್ಲಿ ಹೋಗಿ ನಾ ಗೌರಿ ಸೆಟಪ್ ಮಾಡಿ ಅಲ್ಲೇ ನನ್ಗೆ ಇದ್ದು ರಾತ್ರಿ ಮಾರನೇ ದಿವಸ ಗೌರಿ ಪೂಜೆದೆಲ್ಲ ತಯಾರು ಮಾಡಿ ಸಪ್ತಪದಿ ಮನೆ ತುಂಬಿಸ್ಕೊಳ್ಳೋವರೆಗೂ ನಾನು ಅದನ್ನ ಇವೆಂಟ್ ಮಾಡಿ ಬರ್ತೇನೆ. ಅದೇನು ಫುಲ್ ಪ್ಯಾಕೇಜ್ ಪ್ಯಾಕೇಜ್ ಅಂತ ಅವ್ರು ಫುಲ್ ನನಗೆ ಕೊಟ್ರೆ. ಕೆಲವೊಬ್ರು ಏನಂತಾರೆ ನಮ್ ಬರೀ ಮಟೀರಿಯಲ್ ಮಾಡ್ಕೊಡ್ರಿ ನಾವ್ ಮಾಡ್ಕೊತೀವಿ ಅಂದಾಗ ಓಕೆ, ಅದು ನಾನು ಹಂಗೆ ಕೊಡ್ತೀನಿ. ಮಟೀರಿಯಲ್ ಮಾಡ್ಕೊಟ್ಟಾಗ ಅದು ಮಟೀರಿಯಲ್ ಅದ್ರ ಚಾರ್ಜ್ ನಾನು ಅಕ್ಷತಾದಿಂದ, ಅರ್ಶನ ಕುಂಕುಮದಿಂದ ಅಕ್ಷತಾ ನಮ್ ಕಡೆ ಎಲ್ಲ ಅದು ಹೆಂಗ್ ಕೊಡ್ತಾರ ಅದೆಲ್ಲ ನಾವು ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ. ಅವ್ರು ಪ್ಯಾಕ್ ತಗೊಂಡ್ ಹೋಗ್ತಾರ. ಅವ್ರು ಹೆಂಗ್ ತಗೊಂಡ್ ಹೋಗ್ತಾರ, ಅವ್ರ ವೆಹಿಕಲ್ ಅಲ್ಲಿ ತಗೊಂಡ್ ಬರ್ತಾರ. ಹೆಂಗು ಹೋಯ್ತು ಅವ್ರ ಬಂದ್ ತಗೊಂಡ್ ಅವ್ರಿಗೆ ಹೆಂಗ್ ಅದ್ ಹೆಂಗದ ಇಲ್ಲ ನಿಮಗೆ ಅದನ್ನ ಪ್ಯಾಕೇಜ್ ಅಂತ ಕೊಟ್ಬಿಟ್ರೆ ಫುಲ್ ಅದ್ರಲ್ಲೇ ನಂದೆಲ್ಲ ಅದು ಸಪ್ತಪದಿ ಡೆಕೋರೇಷನ್ ಇರ್ತದ. ಎಲ್ಲಾ ನಮ್ನಿ ಡೆಕೋರೇಷನ್ ನನ್ ಕಡೆನ ಕೊಟ್ರ ಫುಲ್ ಪ್ಯಾಕೇಜ್ ಅವ್ರಿಗೆ ಬುಕ್ ಮಾಡ್ತಾರೆ. ಅವ್ರಿಗೆ ಬುಕ್ ಮಾಡಿದ್ರು. ಈಗ 3 ತಿಂಗಳ ಮುಂಚೆ ನೀವು ಹೇಳಿದ್ರೆ ನೀವು ಬುಕ್ ಮಾಡ್ತೀರಿ ಲೋಕಲ್ ಇದ್ರೆ. ಬೇರೆ ಊರಲ್ಲಿ ಆದ್ರೆ ಅವ್ರು ನನ್ಗೆ 5 ತಿಂಗಳು 6 ತಿಂಗಳು ಮೊದಲು ಹೇಳ್ಬೇಕು. ಅಲ್ಲಿ ಹೋಗಿನೂ ಅಲ್ಲಿ ಹೋಗಿನೂ ನಾವ್ ಮಾಡ್ತೀವಿ. ಅವ್ರು ನಮ್ಗೆ ವ್ಯವಸ್ಥೆ ಮಾಡ್ತಾರ. ನಾವು ಮಾತಾಡಿರ್ತೀವಿ ಹಿಂಗಂತ. ಅವ್ ವ್ಯವಸ್ಥೆ ಮಾಡಿದ್ಮೇಲೆ ನಾವ್ ಅಲ್ಲಿಗೆ ಹೋಗ್ತೀವಿ. ಇಬ್ರು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟು ನಾವು ಬರ್ತೀವಿ. ನೀವು ಅಲ್ಲಿ ಹೋಗಿ ರೆಡಿ ಮಾಡ್ತೀರಿ ಅಂತಂದ್ರೆ ಅದು ಲೋಕಲ್ ಇರ್ಲಿ ಹೊರಗಡೆ ಇರ್ಲಿ. ಈಗ ಅಕಸ್ಮಾತ್ ನಿಮಗೆ ಕೆಲ ಚೆನ್ನಾಗಿರ್ತಾವ, ಒಂದೇ ದಿವಸದಲ್ಲಿ 2-3 ಈ ತರ ಆರ್ಡರ್ಸ್ ಬಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀನಿ? ಒಂದು 4 ಸೆಟ್ ಮಾಡಿಟ್ಕೊಂಡಿದ್ದೀನಿ. 4 ಗೌರಿ, 4 ಎಲ್ಲ ಬ್ಯಾಕ್ ಡ್ರಾಪ್, 4 ಸೆಟ್ ಇಟ್ಟಿದ್ದೀನಿ. ಈಗ ನನ್ಗೆ ಒಂದೇ 3 ಇದ್ರೆ ಒಂದೇ ಕಡೆ ಆಗಲ್ಲ, 4 ಕಡೆ ಹೋಯ್ತಾರ. ಅವಾಗ ಅವ್ರು ಕೊಟ್ಬಿಡ್ತೀನಿ. ನಾನು ಮಾಡ್ತೀನಿ ಅಂದ್ರೆ ಹಂಗ್ ಮಾಡ್ರಿ. ಲೋಕಲ್ ಆದ್ರೆ ನಾನು ಒಂದೇ ಟೈಮ್ಗೆ 2 ಕಡೆ ಮಾಡಿನೂ ಬರ್ತೀನಿ. ಧಾರವಾಡ ತನಕ ನಾವು 2 ಕಡೆ ಮಾಡಿ ಬಂದೆ. ಅಂದ್ರ ಒಂದೇ ಟೈಮ್ ನಿಮ್ಗೆ ಹೇಳಿದ್ರು ಅಂದ್ರ ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಎಲ್ಲಾ ಕಡೆ ಒಂದೇ ಟೈಮಿಗೆ ಹೋಗ್ಬೇಕಲ್ಲ? ಇಲ್ಲ, ನಾ ಟೈಮ್ ಅವ್ರ ಕಡೆ ತಗೋತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ. ಯಾಕಂದ್ರೆ ಎಲ್ಲಾರು ಫಾಸ್ಟ್ ಇರೋದಿಲ್ಲ. ಕೆಲವೊಬ್ರೆಲ್ಲ 11 ಗಂಟೆಗೆ ಮುಂದೆ ನಮ್ಗೆ ಗೌರಿ ಪೂಜೆ ಬೇಕು ಅಂತಾರ. ಸೊ ಇಲ್ಲಿ ಅವ್ರಿಗೆ ಇನ್ನೊಬ್ಬರಿಗೆ 8:30 ಹೇಳ್ಬಿಡ್ತೀನಿ. 8:30 ಇಲ್ಲಿ ಮಾಡಿ ನಾ ಅಲ್ಲಿ ಹೋಗ್ತೀನಿ ನಂದು ವೆಹಿಕಲ್ ತಗೊಂಡು. ನೀವು ಅದನ್ನ ಮಾಡಿ ಇಡ್ಬೋದ? ಏನು ಇಲ್ಲ, ಅವ್ರಿಗೆ ಅವತ್ ಫುಲ್ ಡೇ ಅದನ್ನ ಇಡ್ತಾರ.
ಶುಕ್ರವಾರ ಮಂಗಳವಾರ ಬಂದ್ರೆ ಅವ್ರ ಗೌರಿ ನನಗೆ ವಾಪಸ್ ಕೊಡಲ್ಲ. ಅದನ್ನ ಅಲ್ಲೇ ಇಟ್ಕೋತಾರ ಅವ್ರು. ಇಟ್ಕೊಂಡು ಮಾರನೇ ದಿವಸ ನಂಗೆ ತೆಗಿಲಿಕ್ಕ ಅಲೋ ಮಾಡ್ತಾರೆ. ಶುಕ್ರವಾರ ಮಂಗಳವಾರ ತೆಗೆದ್ಬಿಟ್ರೆ ಅದ್ ಮತ್ತೆ ನೀವು ತಗೊಂಡ್ ಬರ್ತೀರಾ ಅಥವಾ ಇಲ್ಲ ನಾನು ತಗೊಂಡ್ರೆ ನಾನು ಯಾವ್ದು ಗೌರಿ ಕೊಡೋದಿಲ್ಲ. ಅವ್ರಾಗೆ ಹೇಳಿದ್ರ ನಮ್ಗೆ ಈ ಗೌರಿ ಖರೀದಿಗ್ ಬೇಕು ನನ್ಗಂದ್ರೆ ನಾವು ಬೇರೆನೋ ಮಾಡಿ ಅವ್ರಿಗೆ ರೆಡಿ ಮಾಡಿ. ನೀವೆಲ್ಲ ನೀವು ರೆಂಟಲ್ ಕೊಡ್ತೀರಿ? ನಾನು ಹೋಗಿ ಬ್ಯಾಕ್ಡ್ರಾಪ್ ಎಲ್ಲ ಹಚ್ಚಿ ಅದನ್ನ ನಾನು ತಗೊಂಡು ಬರ್ತೀನಿ. ಮುಗಿಸಿ ಮತ್ತೆ ವಾಪಸ್ ಮುಗಿಸಿ ರೆಂಟಲ್ ಬೇಸ್ ಮೇಲೆ. ರೆಂಟಲ್ ಬೇಸ್ ಮೇಲೆ ಅಂದ್ರೆ ನಾ ಅದಕ್ಕೆ ಎಲ್ಲಾನು ರೆಡಿ ಇಟ್ಟಿರ್ತೀನಿ. ತರಗು ಉಂಡಿ ಅಂತೆಲ್ಲ ನಮ್ ಕಡೆ ಮಾಡ್ತಾರೆ. ಲಡಿಗೆ ತರಗು ಉಂಡಿ ಅಂತೆಲ್ಲ ಮಾಡ್ತಾರೆ. ಆಮೇಲೆ ಕಡ್ಲಿ ಉಡಿ ತುಂಬೋದು. ಈಗೆಲ್ಲಾರು ಸಿಲ್ಕ್ ಸೀರೆ ಉಟ್ಟಿರ್ತಾರ, ಕಡ್ಲಿ ಹಿಂಗೆ ಎತ್ತಿ ತುಂಬಕ್ ಆಗಲ್ಲ, ಪ್ಯಾಕೆಟ್ ಮಾಡ್ಬಿಡ್ತೀನಿ ನಾನೆಲ್ಲ. ಪ್ಯಾಕೆಟ್ ಮಾಡಿ ರಿಟರ್ನ್ ಗಿಫ್ಟ್ ಅವ್ರು ನನಗೆ ಹೇಳಿದ್ರ ಬ್ಲೌಸ್ ಪೀಸು, ಪೋಟ್ಲಿ ಅವೆಲ್ಲ ನಾನು ರೆಡಿನೇ ಇಟ್ಕೊಂಡು ಹೋಗಿರ್ತೇನೆ. ಇಷ್ಟು ಪೀಸು ಅಂತ ಕ್ವಾಂಟಿಟಿ ಹೇಳ್ತಾರ, ನಾನು ಅಷ್ಟು ಹೋಗಿ ಅವ್ರಿಗೆ ಮಾಡಿಕೊಡ್ತೀನಿ. ಇಷ್ಟೆಲ್ಲ ನೀವು ಮಾಡಿದೀನಿ ಅಂತಾರಲ್ಲ, ವರ್ಕರ್ಸ್ ಇದಾರ? ಯಾರು ಇಲ್ಲ, ನಾನು ಒಬ್ಬೊಬ್ಬನೇ. ನಮ್ಮನೆಯವರು ಹೆಂಗ ಮ್ಯಾನೇಜ್ ಮಾಡ್ತೀವಿ ಇಬ್ರು. ಅವರು ರಿಟೈರ್ಡ್ ರೈಲ್ವೇಸ್. ಬೆಳಿಗ್ಗೆ ಅವರ ಹೋಮ ಇದು ಅವರು ಎಲ್ಲ ಹೋಗಿರ್ತಾರ. ನಾವು ನಾಳೆ ಇದ್ದದ ಕಾರ್ಯಕ್ರಮ ಒಂದ್ ವಾರ ಮೊದಲದ ಅಂತಂದ್ರೆ ಅವನ್ನೆಲ್ಲ ನಾವು ರೆಡಿ ಇಟ್ಕೊಂಡ್ಬಿಡ್ತೀವಿ. ರೆಡಿ ಇಟ್ಕೊಂಡು ಅವ್ರಿಗೆ ಈಗ ಆರ್ಡರ್ ಕೊಟ್ಟ ಮೇಲೆ ಒಂದು ವಾರ ಮೊದಲೇ ಹೇಳ್ತಾರೆ ಜನ ನಮ್ಮವರು. ಅದನ್ನ ನಾನು ಅವ್ರಿಗೆ ವಾಪಸ್ ಕೊಡ್ತೀನಿ ಎಲ್ಲ ಮಾಡಿ ರೆಡಿ. ನಾವ್ ಇಬ್ಬರೇ ಮಾಡೋದು. ಅವ್ರು ಬೇಸ್ ಮಾಡಿ ಕೊಡ್ತಾರ, ನಾನು ಅಲಂಕಾರ ಮಾಡ್ತೀನಿ. ಅಂದ್ರೆ ನೀವು ಒಟ್ಟು ವಾಪಸ್ ಅದನ್ನ ತಗೊಳೋದ್ರಿಂದ ನಿಮ್ಗೆ ಹೆವಿ ವರ್ಕ್ ಆಗಂಗಿಲ್ಲ. ಹೆವಿ ಅಲ್ಲಲ್ಲೇ ಸೇಲ್ ಮಾಡಿದ್ರೆ ಮತ್ತೆ ನಿಮ್ಗೆ ಬಹಳ ವರ್ಕ್ ಸೇಲ್ ಆದಷ್ಟು ತಗೊಳ್ದಿಲ್ಲ ಗೌರಿಗೆ. ಕೆಲವೊಂದು ಇದೆ ಅದು ತರಗು ಲಡ್ಗೆ ಅವೆಲ್ಲ ಅವ್ರಿಗೆ ಕೊಟ್ಬಿಡ್ತೇವಲ್ಲ. ಲವಂಗ ಪುಟಾಣಿ ಉಂಡಿ, ಗೋಧಿ ಹಿಟ್ಟು ಅರ್ಶಿನ ಹಾಕಿ ಹಾಲು ಕಲಸಿ ಅದೊಂಥರ ಶೇವಿಂಗ್ ಮಾಡ್ತೀವಿ. ಆಮೇಲೆ ತರಗ ಅಂದ್ರೆ ಕಡ್ಲಿ ಹಿಟ್ಟಿಂದು ಪೂರಿ ಟೈಪ್ ಮಾಡಿ ಮುಡಿ ಅಂದ್ರೆ ಗಣೇಶಗ ಅದು ಫ್ರೀ. ಹೌದು. ಈಗ ತಟ್ಟೆಗಳೆಲ್ಲ ರೆಡಿ ಮಾಡಿದ್ದೀರಿ? ಎಷ್ಟು ತರದ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ? ಅವ್ರು ಡಿಪೆಂಡಿಂಗ್ ಆನ್ ಪಾರ್ಟಿ ಅವ್ರು ಎಷ್ಟು ಏನ್ ಹೇಳ್ತಾರೆ. ಈಗ ನನಗೆ ವೈಟ್ ಮೇಡಲ್ ಅಲ್ಲಿ ಒಂದು 20 ತಟ್ಟೆ ಬೇಕು ಅಂದ್ರೆ ನಾನು 20 ಅದರಲ್ಲಿ ಫ್ರೂಟ್ಸ್, ಡ್ರೈ ಫ್ರೂಟ್, ಅದು ಬರೀ ಡಾಲ್ ಅವ್ರು ಯಾವ ನಮ್ನಿ ಹೇಳ್ತಾರೆ ಆ ನಮ್ನಿ ನಾವು ಮಾಡಿಕೊಡ್ತೀವಿ. ಕೆಲವೊಬ್ರು ಎಲ್ಲಾ ಪೆಟಲ್ ಲೋಟಸ್ ಅಲ್ಲೇ ಹೇಳ್ತಾರೆ. ನಾವು ಅಷ್ಟು ಲೋಟಸ್ ನಾನು ರೆಡಿ ಮಾಡ್ಕೊಡ್ತೀವಿ. ಕೆಲವೊಬ್ರು ಪಾರ್ಟಿ ಒಳಗ ರೆಡ್ ಕಲರ್ ಲೋಟಸ್ ಹುಡುಗನಿಗೆ, ಯೆಲ್ಲೋ ಕಲರ್ ಹುಡುಗಿಗೆ ಹಿಂಗೆಲ್ಲ ಹೇಳ್ತಾರ. ಅಷ್ಟು ಲೋಟಸ್ ನಾನು ರೆಡಿ ಇಟ್ಕೊಂಡು ಹೋಗ್ಬೇಕು. ಆ ಲೋಟಸ್ ಇಟ್ಟು ಅದ್ರಲ್ಲಿ ನಾ ಡೆಕೋರೇಟ್ ಮಾಡಿ ನೀವು ಅಲ್ಲಿ ಹೋಗಿ ಅದನ್ನ ಜಾಯಿನ್ ಮಾಡ್ತೀರಿ? ಹಾ ಹೌದು, ಮನೆಯಿಂದ ನನ್ಗೆ ಅದನ್ನ ಮಾಡ್ಬೋದು. ಫ್ರೂಟ್ಸ್ ಇರ್ತದೆ, ಆಮೇಲೆ ಇವು ಡ್ರೈ ಫ್ರೂಟ್ ಏನು ಕೆಡೋದಿಲ್ಲ, ಫ್ರೂಟ್ಸ್ ಮಾತ್ರ ಕೆಡ್ತಾವ. ಅಲ್ಲೇ ನಾವು ಹೋಗಿ ಇದ್ ಮಾಡ್ತೀವಿ. ಇಲ್ಲ ಲೋಟಸ್ ಮಾಡ್ತೀನಿ ಅಂದ್ರಲ್ಲ, ಪೇಪರ್ ಮಾಡ್ತೀನಿ. ಪೇಪರ್ ಲೋಟಸ್ ಮಾಡ್ತೀನಿ ಅಂದ್ರೆ ಎಲ್ಲ ರೆಡಿ ಇಟ್ಕೊಂಡು ಇಲ್ಲ ಲೋಟಸ್ ರೆಡಿ ಇಡ್ತೀನಿ. ಲೋಟಸ್ ಒಂದ್ರಲ್ಲಿ ಒಂದೊಂದರಲ್ಲಿ ಅದೇನ್ ಪೇಪರ್ ಇರುತ್ತೆ ಅದು ಕೆಡೋದಿಲ್ಲ. ಈ ಒಳಗಡೆ ಇಡೋ ಮಟೀರಿಯಲ್ ಏನಿರ್ತದ ಅಲ್ಲಿ ಹೋಗಿ ನಾ ಸೆಟ್ ಅಲ್ಲೂ ಸೆಟ್ ಪೇಪರ್ ಮಾಡಿರೋದ್ರಿಂದ ಅವೆಲ್ಲ ಮುದ್ದೆ ಆಗೋದು ಏನು ಆಗೋದಿಲ್ರಿ. ನೀಟಾಗಿ ನನಗೆ ಅದ್ರದ್ದು ಸಪ್ತಪದಿನೂ ಮಾಡ್ಸ್ಕೊತಾರ. ಎಷ್ಟೋ ಜನ ಅದನ್ನ ಲೋಟಸ್ನೇ ಇಟ್ಕೊಂಡು ಸಪ್ತಪದಿ ಮಾಡ್ಸ್ಕೊತಾರ. 7 ಸ್ಟೆಪ್ಸ್. ಹೌದು, ಅದ್ರೊಳಗೆ ಲೋಟಸ್ ಇಡೋದು, ಅದ್ರೊಳಗೆ ಪಾದ ಇಡೋದು, ಡೆಕೋರೇಟೆಡ್ ಅಡಿಕೆ ಬೆಟ್ಟ ಇಡೋದು. ಆ ಹುಡುಗಿ ಅದ್ರಲ್ಲೇ ವೈಟ್ ಮೆಟಲ್ ಇದ್ರಲ್ಲೇ ಕಾಲ್ ಇಟ್ಕೊಂಡು ಹೋಗ್ತಾಳೆ. ಅದನ್ನ ಅಲ್ಲಿ ಲಾನ್ಯಾಗ ರೆಡಿ ಮಾಡಿ ಕಾಲ್ ಇಟ್ರೆ ಅಷ್ಟು ನಾವು ನಿಂತ ಅಕ್ಕಿ ಕಾಳು ಹಾಕ್ಬಿಟ್ರಿ. ನಮ್ಮ ಹತ್ರ ಮಾಡ್ಸ್ಕೊಂಡಿದ್ದನ್ ಕಂಬಲ್ನ ನಿಂತ ಅಕ್ಕಿ ಕಾಳು ಹಾಕ್ಬಿಟ್ರೆ ಪೇಪರ್ಗೆ ಇರ್ತದೆ. ಕೆಳಗ ಒಂದು ಬೇಸ್ ಕಟ್ಟಿಗೆ ಇದಿರ್ತದೆ, ಬ್ಲಾಂಕ್ ಇರ್ತದೆ. ಅದ್ರ ಮೇಲೆ ಅವ್ರು ನಿಂತ್ಕೊಂಡು ದೊಡ್ಡದು ಈಗ ಮುಂಜಿ ಮಣಿದಕ್ಕೂ ಅದ್ರದ್ದು ನಾನು ತಗೋತೀನಿ. ಅಂದ್ರ ಆಯಾ ಮಟೀರಿಯಲ್ ಹೆಂಗಿರ್ತದೋ ಅದ್ರ ಚಾರ್ಜ್ ಮಾಡಿದ್ರಿ. ಈಗ ಬರೀ ಮಟೀರಿಯಲ್ ಮಾತ್ರ ಚಾರ್ಜ್ ಅಂತ ತಗೋತೀರ ಅಥವಾ ಸರ್ವಿಸ್ ಚಾರ್ಜ್ ಅಂತ ತಗೋತೀರ ಅಥವಾ ಒಟ್ಟ ಓವರ್ ಆಲ್ ಪ್ಯಾಕೇಜ್ ಅಂತ ತಗೋತೀರ? ನನಗೆ ಓವರ್ ಆಲ್ ಪ್ಯಾಕೇಜ್ ಅಂತ ಇದ್ ಮಾಡಿದ್ರೆ ನಾನು ಫುಲ್ ಅದ್ರಲ್ಲಿ ಎಲ್ಲ ಸರ್ವಿಸ್. ಅಥವಾ ನನಗೆ ಇದನ್ನ ಬರೀ ಇಷ್ಟೇ ಮಟೀರಿಯಲ್ ಅಂತಂದ್ರೆ ನಾನು ಮೇಕಿಂಗ್ ಚಾರ್ಜಸ್ ಇನ್ಕ್ಲೂಡ್ ಮಾಡಿ ಅದೇ ಒಂದು ಪ್ರಾಡಕ್ಟ್ ನೀವು ಕೊಡ್ಬೋದು. ಯಾರೋ ನಿಮ್ ತಗೊಂಡೋಗಿ ತವಾ ಅಲಂಕಾರ ಮಾಡಿ ಮತ್ತೆ ಹೊಳ್ಳಿ ವಾಪಸ್ ತಗೊಂಡ್ ಕೊಡ್ತಾರ? ನಾನು ಅವಕಾಶ ಮಾಡೋದಿಲ್ರಿ. ಯಾಕಂದ್ರೆ ಅದು ಮಟೀರಿಯಲ್ ಎಲ್ಲ ಕೆಡಿಸ್ಬಿಡ ತಗೊಂಡ್ ಹೋದ್ಮೇಲೆ ಅದ್ ನನ್ಗೆ ವಾಪಸ್ ಬಂದ್ಮೇಲೆ ಮಟೀರಿಯಲ್ ಎಲ್ಲ ಕೆಟ್ಟ ಹೋಗ್ಬಿಡ್ತಾರೆ. ಸೊ ಆದಷ್ಟು ನಾನು ರೆಂಟ್ ಕೊಡೋದು ಬಹಳ ಇದು ಅವಾಯ್ಡ್ ಮಾಡ್ತೀನಿ. ನಾನು ಪ್ಯಾಕೇಜ್ ಥ್ರೂ ನಾನೇ ಸ್ವತಃ ಹೋಗಿ
ನಾನೇ ಮಾಡಿ ಬರ್ತೀನಿ. ನಿಮಗ ಆರ್ಡರ್ಸ್ ಬರುತ್ತೆ? ಬರ್ತದೆ. ಈಗ ಫುಲ್ ಬ್ಯುಸಿನೇ ಇದ್ದೀನಿ. ಒಂದು ವರ್ಷದಲ್ಲಿ May 3rd ಆಲ್ಮೋಸ್ಟ್ ನನಗೆ ಒಂದ್ ವರ್ಷಕ್ಕೆ 3 ಅಥವಾ 4 ಬರ್ತದೆ ಇವೆಂಟ್ಸ್. ಈವೆಂಟ್ಸ್ ಮುಂಚೆಗೆ ಬರ್ತದ. ಈಗ ನೋಡ್ರಿ 23ನೇ ತಾರೀಕು ಬೆಳಗಾವ್ ಅದ, ಆಮೇಲೆ May 3ಕ್ಕೆ ಧಾರವಾಡಕ್ಕದ, ಆಮೇಲೆ May 21ಕ್ಕ ನಾ ಇದು ಧಾರವಾಡದಾಗ ಮದಿಹಾಳ್ ಅಂತದಲ್ಲ ಅಲ್ಲಿಗೆ ಹೋಗ್ಬೇಕು. ಹಿಂಗೆಲ್ಲ ನನಗ ಇವು ನೀವ್ ಹಿಂಗೆಲ್ಲ ಇವನ್ನ ಮಟೀರಿಯಲ್ ತಗೊಂಡ್ ವೆಹಿಕಲ್ ವೆಹಿಕಲ್ ನಿಮ್ಮದೇ ವ್ಯಾನ್ ಅದ, ನಮ್ ಮಾರುತಿ ವ್ಯಾನ್ ಅದ. ಅದ್ರಲ್ಲಿ ನಾನು ನಮ್ಮ ಮನೆಯವ್ರು ತಗೊಂಡ್ ಹೋಗಿ ಫಸ್ಟ್ ಡೇನ ಹೇಳಿದ್ರೆ ಫಸ್ಟ್ ಡೇನ ಹೋಗಿ ಸೆಟ್ ಮಾಡಿ ಬರ್ತೀವಿ. ಮಾರನೇ ದಿವಸ ಗೌರಿ ಪೂಜೆ, ಅವತ್ ಸಾಯಂಕಾಲ ತನಕ ಅಲ್ಲೇ ನಾನು ಇದ್ದು ಅವ್ರು ನನ್ಗೆ ಏರು ಅಂದ್ರೆ ಕಂಪಲ್ಸರಿ. ನಾನು ಇರ್ಬೇಕಂದ್ರೆ ನಾ ಇರ್ತೇನೆ, ಇಲ್ಲ ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ ಅಂತಂದ್ರೆ ನಾನು ಬಿಟ್ಟು ಬಂದ್ಬಿಡ್ತೀನಿ. ಮಾರನೇ ದಿವಸ ಇದ್ರಗೊಳ್ಳೋ ಸಮಯಕ್ಕೆ ಅದೆಲ್ಲ ಟೇಬಲ್ ಡೆಕೋರೇಷನ್ ಮಾಡ್ಬಿಡ್ತೀನಿ. ವರಭೂಷಣ ಸಾಮಾನು ಅಂತಾರಲ್ಲ ಅದನ್ನ. ಅದ್ರ ಮಾರನೇ ದಿವಸ ಆಕಿ ಗೌರಿ ಪೂಜೆಗೆ ಮರದ ಬಾಗಣ ಮಾಡ್ತೀನಿ. ಮರದ ಬಾಗಣ ಎಲ್ಲ ನಾನೇ ರೆಡಿ ಮಾಡಿ ಕೊಡ್ತೀನಿ. ಆ ಹುಡುಗಿಗೆ ಗೌರೋಜಿದು ಪೂಜೆಗೆ 2 ಗೌರೋಜಿ ಇಡ್ತೀವಿ, ಒಂದ್ ಅಷ್ಟು ಕೊಂಬಿಟ್ಟು ಅದಕ್ಕೆ ಪೂಜೆಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ. ಅವಾಗ ಒಂದ್ ಸಣ್ಣ ಬ್ಯಾಕ್ ಡ್ರಾಪ್ ಹಾಕಿರ್ತೀನಿ, ಸಣ್ಣ ಗೌರಿ ಕೂಡ್ಸಿರ್ತೀನಿ. ಸಣ್ಣ ಗೌರಿ ಕೂಡ್ಸಿ ಅದು ಮುಂದೆ ಕುತ್ಕೊಂಡು ಆಕಿ ಮರ ಇದು ಆಕಿ ಕಡೆಯಿಂದ ಮರ ಯಾರ್ಯಾರು ದೊಡ್ಡವ್ರಿದ್ದಾರೆ ಅವ್ರ ಕಡೆ ಅದು ಮರ ಕೊಡಿಸಿದ. ಗೌರಿ ಅಂದ್ರೆ ಯಾವ ತರ ಇರ್ತೈತಿ ನಿಮ್ ಕಡೆ? ಇದು ಗೌರೋಜಿ ಪೂಜೆ. ಇದು ಗೌರೋಜಿ ಪೂಜೆ. ಬೆಳಿಗ್ಗೆ ಹೇಳಿದಲ್ಲ ಅಕ್ಕಿ ಗೌರವ ಇದಿಷ್ಟೇ ಒಂದು ಬ್ಯಾಕ್ ಡ್ರಾಪ್ ಹಾಕಿರ್ತೀನಿ. ಹಾಕಿ ಇಲ್ಲಿ ಗೌರಿ ಕೂಡ್ಸಿದ್ದೀನಿ, ಮುಂದ್ ಅಕ್ಕಿಗೆ ಅರ್ಶಿನ ಬಾಂಬ್ ಇಟ್ಟಿದ್ದೀನಿ. ಆಕಿ ಮದುಮಗಳು ಗೌರೋಜಿ ಪೂಜೆ ಮಾಡ್ತಾ ಇಲ್ಲ, ಇದ್ರ ಮುಂದೆ ಮರ ಇರ್ತದೆ. ಅಕ್ಕಿ ಅವಾಗ ಏನಂತಾಳೆ 5 ಮರನ ಅಕ್ಕಿ ಕಡೆಯಿಂದ ನಾವು ಕೊಡಿಸ್ಬೇಕು. ಅವ್ರು ಹೇಳ್ತಾರೆ ದೊಡ್ಡವ್ರು ಇವ್ರಿಗೆ ಅಂತ. ನಂದೇನೋ ಅಲ್ಲಿ ಅವಶ್ಯಕತೆ ಇದ್ರೆ ನಾನು ನಿಂದಿರ್ತೀನಿ, ಇಲ್ಲ ಅವ್ರವ್ರಿಗೆ ಮಾಡ್ತಿದ್ರೆ ನಾನು ಸೈಡ್. ಈಗ 5 ಮರ ಅಂದ್ರೆ ನೀವು ಒಂದು ಮರದೊಳಗ ಏನೇನ್ ಅಂತ ಅವ್ರು ಹೇಳಿದ ಇಲ್ಲ, ಅವ್ರು ಕೆಲವೊಬ್ರು ಏನಂತಾರೆ ನಾವ್ ಹಾಕ್ತಿವಿ, ಬೇರೆ ಮರ ಕೊಡ್ರಿ ಡೆಕೋರೇಟ್ ಮಾಡಿ ಅಂತ. ನಾನು ಮರ ಅಷ್ಟೇ ಡೆಕೋರೇಟ್ ಮಾಡ್ಕೊಡ್ರಿ, ಇಲ್ಲ ನೀವೇ ಅದ್ರಲ್ಲಿ ಎಲ್ಲ ಹಾಕಿ ಕೊಡ್ರಿ ಅಂದ್ರೆ ನಾನು ಅದ್ರಾಗ ಅಕ್ಕಿ, ಕಡ್ಲಿಬ್ಯಾಳಿ, ಬೆಲ್ಲ, ಗೋಧಿ ಹಿಟ್ಟು, ಆಮೇಲೆ ಮರದ ಬಾಗಣದಂತ ಒಂದು ಸಾಮಾನ, ಆಮೇಲೆ ಬ್ಲೌಸ್ ಪೀಸು, ತೆಂಗಿನಕಾಯಿ, ದಕ್ಷಿಣ ಇಷ್ಟು ನಾನು ಇಟ್ಟು ಅರ್ಶಿನ ಕುಂಕುಮದ್ದು ಬಟ್ಲ ಇಟ್ಟು ಎಲ್ಲ ಓವರ್ ಆಲ್ ಪ್ಯಾಕೇಜ್. ಇದು ಗೌರಿ ಮಾರಿ ಹಾಕಿ ಮರ, ಇದನ್ನಾನು ಹೇಳ್ತಾರೆ. ಅಂದ್ರೆ ಇದನ್ನ ಮರದ ಮೇಲೆಲ್ಲ ಮುಚ್ಚೋದ್ರಿ. ಕೆಳಗಿನ ಮರ ಸಾಮಾನ್ಯ ಮೇಲಿನ ಮರ ಏನ್ ಮುಚ್ಚಿರ್ತೀರಿ ಅದ್ರ ಮೇಲೆ ಹಿಂಗ್ ಮಾಡ್ರಿ. ಇದು ಬಿಗಿತಿಗೆ ಕೊಡಿಸ್ತಾರ, ಅಂದ್ರೆ ಹುಡುಗನ ತಾಯಿಗೆ ಹುಡುಗನ ತಾಯಿಗೆ ಅಕ್ಕಿಗೆ ಕೊಡಿಸ್ತಾರ. ನಿಮಗ್ ಜಾಸ್ತಿ ಇವೆಲ್ಲ ಆರ್ಡರ್ ಬರೋದು ಹುಡುಗನ ಕಡೆದವ್ರಿಗೇನ ಬರುತ್ತಾ ಹೇಗೆ? ಇಲ್ಲ, ಹುಡುಗಿ ಮನೆಯವರೇ ಜಾಸ್ತಿ ಕೊಡ್ತಾರೆ. ಹುಡುಗಿ ಮನೆಯವರೇ ಜಾಸ್ತಿ ಕೊಡ್ತಾರೆ. ಹುಡುಗನ ಮನೆಯವ್ರದ್ದು ಅಷ್ಟು ಇದಿರಲ್ಲ, ಕಮ್ಮಿ ಇರ್ತದ. ಅವರು ಹೇಳ್ತಾರೆ ನಮ್ಗೆ ಈ ಸಾಮಾನ್ ಮಾಡ್ಕೊಡ್ರಿ, ಈ ಸಾಮಾನ್. ಹುಡುಗಿ ಮನೆಯವ್ರಾದ್ರೆ ಹುಡುಗಿ ಮನೆಗೆ ಅಕ್ಕಿ ಮೊದ್ಲೇ ಸಸಿ ಅಂತ ಹೋಗಿದ್ರ ಅಕ್ಕಿಗೆ ಚೌಕ್ಲಾಣಿ ಇದಿರ್ತದ. ಆ ಚೌಕ್ಲಾಣಿ ಇದ್ರ ಅಕ್ಕಿಗೆ ಕೂಡ್ಲಿಕ್ಕೆ ಚೌರಂಗ ಮಾಡ್ತೀವಿ ನಾವು. ಇದೆಲ್ಲ ಹಸಿರದೇ ಚೌರಂಗ. ಅದನ್ನ ಮಾಡಿ ಅದ್ರ ಮೇಲೆ ಅಕ್ಕಿ ಕುತ್ಕೋಬೇಕು. ಅದ್ರ ಮೇಲೆ ಕುತ್ಕೊಂಡು ಅಕ್ಕಿಗೆಲ್ಲ ಚೌಕ್ಲಾಣಿ ಅಂತ ಅಕ್ಕಿಗೆಲ್ಲ ನೇಮ ಬಿಡಿಸ್ತಾರ. ಹಸಿರು ಮರ ಕೊಡ್ತಾರ, ಹಸಿರು ಬಳಿ ಹಾಕ್ತಾರ. ಅವಾಗ ನನ್ಗೆ ಹೇಳಿದ್ರೆ ಇನ್ವಿಟೇಷನ್ ನಾವು ಎಲ್ಲ ಸೆಟ್ಟು ಮಾಡ್ಕೊಟ್ಬಿಡ್ತೀವಿ, ಎಲ್ಲ ಮಾಡ್ಕೊಡ್ತೇವೆ. ಇಲ್ಲ ನಾವು ಮಾಡ್ಕೋತೀವ್ರಿ, ಬರೀ ನೀವು ಇದನ್ನಷ್ಟೇ ಮಾಡ್ಕೊಡ್ರಿ ಅಂತ ಒಂದು ಹಸಿರು ಛತ್ರಿ ಮಾಡಿರ್ತೀವಿ. ಹಸಿರು ಕರ್ಕೊಂಡು ಬರ್ಲಿಕ್ಕೆ ಒಂದು ಇದು ಮಾಡಿರ್ತೀವಿ, ಮಾಡಿರ್ತೀನಿ. ಹಾಗೆ ಹಂಗ ಮಾಡ್ಕೊಂಡು ಬರ್ತೀನಿ. ಇದು ನಿಂದ್ರೋದು ಕಮಲ ಹೇಳಿದಲ್ಲ, ಅದನ್ನ ನಿಂದ್ರಲಿಕ್ಕೆ ಮದುಮಗಳಿಗೆ ನಿಂದ್ರಲಿಕ್ಕೆ ಇದು ಕಮಲ. ಇದು ಗ್ರ್ಯಾಂಡ್ ಆಗಿ ಮಾಡಿಕೊಡ್ರಿ, ಇದರಲ್ಲಿ ಇದೇನ ದೊಡ್ಡದ್ ಮಾಡ್ರಿ ಅಂದ್ರೆ ಇದು ಕ್ಲಾತ್ ಅಲ್ಲಿ ಮಾಡ್ತೀನಿ. ಒಳಗ್ ಫೋಮ್ ಹಾಕಿ ಕ್ಲಾತ್ ಅಲ್ಲಿ ಮಾಡ್ತೀನಿ. ಅದಿಷ್ಟು ದೊಡ್ಡದಾಗ್ತದೆ 2 ಹುಡುಗರಿಗೆ ನಿಂದ್ರಲಿಕ್ಕೆ. ಆಮೇಲೆ ನಮಗದು ಎದಕ್ಕೂ ಯೂಸ್ ಮಾಡ್ತೀವಿ, ನಮ್ಗ್ ಬೇಕದು ಅಂತಂದ್ರೆ ಹಂಗೆ. ಇದು ಪೇಪರ್ ಅಂದ್ರೆ ಏನಾಗ್ತದ, ಸ್ವಲ್ಪ ದಿವಸ ಆದ್ಮೇಲೆ ಅದು ಬೇಕು ಅಂದ್ರೆ ಅವ್ರಿಗೆ ಕೊಡ್ತೇವೆ. ಇಲ್ಲ ನಾವ್ ಏನ್ ಮಾಡ್ಬೇಕ್ರಿ ಅದು ನೀವು ಒಯ್ದ್ ಬಿಡ್ರಿ ಅಂತ ನಾನ್ ತಗೊಂಡೆ. ಬಟ್ ನಿಮ್ದು ಪ್ಯಾಕೇಜ್ ಒಳಗ ಅದನ್ನ ಅವ್ರಿಗೆ ಕೊಡದೇ ಇರ್ತೈತೆ. ಅವ್ರಿಗೆ ಕೊಡೋದೇ ಇರ್ತದೆ, ಎಲ್ಲಾನು ಅವ್ರಿಗೆ ಕೊಡೋದೇ ಇರ್ತದೆ. ಈಗ ಇವು ಲೋಟಸ್ ಏನ್ ಮಾಡಿರ್ತಾರೆ, ನಿಂದ್ರು ಸಮಾಧಾನ ನೀವು ಮಾಡಿದ್ರೆ ಸಮಾನ. ಅವರು ಕೆಲವೊಂದನ್ನ ಆಕ್ಚುಲಿ ಅವ್ರಿಗೆ ಕೊಡೋದಿರ್ತೈತ, ಬಟ್ ಅವ್ರು ಬೇಡ ನಾವೇನ್ ನಮಗೆ ಏನ್ ಮಾಡ್ಬೇಕ್ರಿ ಅಮ್ಮ ನೀವು ಒಯ್ದ್ ಬಿಡ್ರಿ ಅಂದಾಗ ನಾನ್ ತಗೊಂಡ್ ಬರ್ತೀನಿ. ಚೆನ್ನಾಗಿದ್ರೆ ತಗೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ಅದೆಲ್ಲ ನಿನ್ಸು ಅಕ್ಕಿ ಕಾಳು ಹಾಕೋದ್ನಾಗ ಅದನ್ನೆಲ್ಲ ಕೆಡ್ಸಿದ್ರೆ ನಾನ್ ತರ್ಲಿಕ್ಕೆ ಹೋಗುದಿಲ್ಲ. ಅದ ಅವ್ರಿಗೆ
ಬಾಕಿ ಐಟಮ್ಸ್ ಎಲ್ಲ ಏನಿದೆ ನೀವು ಇಟ್ಟು ಎಲ್ಲ ಇಟ್ಟು ನಾನು ತೊಟ್ಲ ಮನಿಗೆ ಮುಚ್ಚೊಳಗೆ ನಮ್ ಕಡೆ ತೊಟ್ಲ ಇದ್ ಮಾಡ್ತಾರ ಒಳಗೆ ಸಸಿನ್ ಕರ್ಕೊಂಡ್ ಬಂದ್ಮೇಲೆ ತೊಟ್ಲಾಗಿಟ್ಟು ಒಂದ್ ಚಂಪ